ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ ವಸಂತ. ಅದರ ಪ್ರತಿ ಸಾಲು ಕೂಡ ಹೇಳುತ್ತೆ ಆಕೆ ಖಿನ್ನತೆ ಒಳಗಾಗಿದ್ದರು ಅನ್ನೋದನ್ನು ತೋರಿಸುತ್ತೆ. ಮೂರು ಪುಟದ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಯಾರು ಇಲ್ಲ ಅನ್ನುವುದು ಸತ್ಯ ಗೊತ್ತಾಗೇನೆ ನಾನು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ. ನಗುವಾಗ ಎಲ್ಲ ಊರೆಲ್ಲ ನಂಟರು, ಅಳಬೇಕಾದ್ರೆ ಯಾರೂ ಇಲ್ಲ. ಇಂಥ ಮಾತುಗಳನ್ನೆಲ್ಲವನ್ನು ಕೂಡ ಆಕೆ ಆಡಿದಾಳೆ, ಅಂದರೆ ಬರೆದಿದ್ದಾಳೆ. ಇದನ್ನ ವ್ಯವಸ್ಥೆ ಸ್ವಲ್ಪ ಸೀರಿಯಸ್ ನೋಡಬೇಕು. ಯಾಕಂದರೆ ಈ ರೀತಿ ಮಾನಸಿಕ ಯಾತನೆಯಿಂದ ಬಳಲ್ತಿರುವಂಥ ಸಂಖ್ಯೆ ಬಹಳ ದೊಡ್ಡದಿದೆ. ಮನೆಯಲ್ಲಿ ಇಡೀ ಮನೆಯೇ ಮೆಂಬರ್ಸ್ಗಳೇ ಕೊರೋನಾಕ್ಕೆ ಬಿದ್ದು ಆಸ್ಪತ್ರೆ ಸೇರಿದಂಥ ಸಂದರ್ಭದಲ್ಲಿ ಮನಸ್ಸಿನ ಮೇಲಾದಂಥ ಪರಿಣಾಮಗಳು, ಅದಾದಮೇಲೆ ಕೊರೋನಾ ಹೋದ್ಮೇಲೂ ಕೂಡ ಮನಸ್ಸಿನ ಪರಿಣಾಮಗಳು ಕೆಲವರಿಗೆ ವಾಸಿ ಆಗದೇ ಇರುವಂಥದ್ದು ಕೂಡ ಇದೆ. ಇಂಥವರು ಈ ಕೌನ್ಸಿಲಿಂಗಿಗೆ ಹೋಗಬೇಕು, ಧೈರ್ಯ ತಂದ್ಕೋಬೇಕು. ಜೀವನ ಇದೆ, ಜೀವನ ಭಾಳ ದೊಡ್ಡದಿದೆ ಅನ್ನುವಂಥದ್ದವ್ರಿಗೆ ಅರ್ಥ ಆಗಬೇಕು. ಇಲ್ಲಾಂದರೆ ಹೆಂಗೆ ಎಲ್ಲರೂ ಕೂಡ ಹಿಂಗೆ ಸಾವಿನ ಮಾರ್ಗ ಹಿಡಿದು ಬಿಟ್ರೆ ಗತಿ ಏನಾಗಬೇಕು? ಸಮಾಜಕ್ಕೊಂದು ಕೆಟ್ಟ ಸಂದೇಶ ಇವೆಲ್ಲ. ಕಷ್ಟಗಳು ನಷ್ಟಗಳು ಬಂದೇ ಬರ್ತವೆ. ಮಕ್ಕಳನ್ನು ನೋಡಾದರೂ ಬದುಕಬೇಕಲ್ಲ.